ಧಮಕಿ ಹಾಕಿರುವಂತಹ ರಾಜೀವ್ ಗೌಡ ವಿರುದ್ಧ ಈಗ ದೂರು ದಾಖಲಾಗಿದೆ. ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆ ಅಮೃತ ಗೌಡ ದೂರನ್ನು ನೀಡಿದ್ದಾರೆ. ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿದೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾತನಾಡಿರುವಂತಹ ಆರೋಪದ ಅಡಿಯಲ್ಲಿ ದೂರು ದಾಖಲು ಮಾಡಲಾಗಿದೆ. ಶಿಡ್ಲಘಟ್ಟ ವೃತ್ತ ನಿರೀಕ್ಷಕರಿಗೆ ದೂರನ್ನು ನೀಡಿರುವಂತಹ ಅಮೃತ ಗೌಡ ಪೌರ ಕಾರ್ಮಿಕರಿಂದಲೂ ಸಹ ತಮಟೆ ಚಳುವಳಿಯನ್ನು ನಡೆಸಿ ದೂರನ್ನು ನೀಡಲಾಗಿದೆ. ಒಬ್ಬ ಅಧಿಕಾರಿಯ ವಿರುದ್ಧ ಅಧಿಕಾರಿಗೆ ಕರೆಯನ್ನ ಮಾಡಿ ಯಾವ ರೀತಿ ಬೇಕೋ ಆ ರೀತಿ ಮನಸ್ಸೋ ಇಚ್ಛೆ ತಮಗೆ ಬೇಕಾದಂತಹ ರೀತಿಯಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದು ಧಮಕಿಯನ್ನ ಹಾಕಿ ಹೇಗೆ ನೀವು ಕೆಲಸವನ್ನ ಮಾಡ್ತೀರಿ ನೋಡ್ತೀನಿ ಅನ್ನುವಂತಹ ಆವಾಜ್ ಹಾಕುವಂತಹ ಇಂತಹ ರಾಜಕೀಯ ನಾಯಕರುಗಳಿದಾರಲ್ಲ, ಇಂತಹ ನಾಯಕರುಗಳಿಗೆ ತಕ್ಕ ಶಾಸ್ತಿ ಆಗಲೇಬೇಕು. ಅದು ಸಹ ಯಾವ ರೀತಿಯಾಗಿ ಹೋಗ್ಲಿ ಕಾನೂನುಬದ್ಧವಾಗಿ ಯಾವುದಾದ್ರೂ ಒಂದು ವಿಚಾರವನ್ನ ಪ್ರಶ್ನೆ ಮಾಡಿದಾರಾ? ಇಲ್ಲ. ಅಲ್ಲಿ ಫ್ಲೆಕ್ಸ್ಗಳನ್ನು ಹಾಕಬಾರ್ದು, ಫ್ಲೆಕ್ಸ್ಗಳನ್ನು ಹಾಕಿದ್ದೇ ಆದರೆ ಅಪಘಾತ ಆಗುತ್ತೆ, ಅದರಿಂದ ಜನರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂದ್ರೆ ಅಷ್ಟು ಕ್ಲಿಯರ್ ಆಗ ಲೇಡಿ ಹೇಳ್ತಾ ಇದ್ದಾರೆ, ಆ ಪೌರಾಯುಕ್ತ ಹೇಳ್ತಾ ಇದ್ದಾರೆ. ಇಲ್ಲ, ಅದರಿಂದ ಜನರಿಗೆ ತೊಂದರೆ ಆಗುತ್ತೆ, ಅಪಘಾತ ಆಗುತ್ತೆ, ಅಪಘಾತ ಆಗಿದ್ದೇ ಆದರೆ ಅಲ್ಲಿ ಜನರು ಏನಾದರೂ ಪ್ರಾಣ ಹೋದ್ರೆ ಮತ್ತೆ ಅದು ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗುತ್ತೆ. ಎಲ್ಲ ಕಡೆ ಇರುವಂತಹ ಫ್ಲೆಕ್ಸ್ ಅನ್ನ ತೆಗೆದಿಲ್ಲ, ಕೇವಲ ಒಂದು ಕಡೆ ಇರುವಂತಹ ಫ್ಲೆಕ್ಸ್ ಅನ್ನ ಮಾತ್ರ ತೆಗೆದಿದ್ದೀವಿ ಅಂತ ಇನ್ ಡಿಟೇಲ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಅಷ್ಟು ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಹಾಗಂತ ಇವ್ರು ಏನಾದರೂ ಅಲ್ಲಿ ಪರ್ಮಿಷನ್ ತಗೊಂಡಿದ್ರ ಫ್ಲೆಕ್ಸ್ ಅನ್ನು ಹಾಕೋದಕ್ಕೆ? ಅದೂ ಸಹ ಇಲ್ಲ. ನೀವೇನಾದ್ರೂ ಫ್ಲೆಕ್ಸ್ ಹಾಕೋದಕ್ಕೆ ಪರ್ಮಿಷನ್ ತೆಗೆದುಕೊಂಡಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ರೆ ಬೇರೆಯವ್ರು ಏನಾದರೂ ಪರ್ಮಿಷನ್ ತಗೊಂಡಿದ್ದಾರಾ? ಬಂದು ನೋಡ್ತೀನಿ ನಿಮಗೆ. ಎಲ್ಲ ಪ್ರಾಬ್ಲಮ್ಸ್ಗಳು ಹೆಂಗಿರ್ತವೆ, ನಾಳೆಯಿಂದ 31 ವಾರ್ಡ್ಗಳಿಂದ ಜನರನ್ನ ಕರೆಸ್ಬಿಟ್ಟು ಪ್ರೊಟೆಸ್ಟ್ ಮಾಡಿಸ್ತೀನಿ, ಅದು ಹೇಗೆ ಕೆಲಸ ಮಾಡ್ತೀರ ನೋಡ್ತೀನಿ. ಈ ಸ್ಥಳದಿಂದ ನೀವು ಓಡೋಗ್ಬೇಕು, ಆ ರೀತಿಯಾಗಿ ಮಾಡ್ತೀನಿ. ಎಷ್ಟು ಕೆಟ್ಟ ಪದಗಳು, ಕೆಲವೊಂದು ಪದಗಳನ್ನ ಹೇಳೋದಕ್ಕೆ ಆಗೋದಿಲ್ಲ, ಬೀಪ್ ಹಾಕ್ಬೇಕಾಗತ್ತೆ. ಆ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ಬೈತಾನೆ ಈ ಮುಖಂಡ ಅಂತ ಹೇಳಿಸ್ಕೊಂಡವನು. ಇವನನ್ನ ಮುಖಂಡ ಅಂತ ಕರೆಯೋಕ್ಕೂ ಸಹ ಒಂದು ರೀತಿಯಲ್ಲಿ ಬೇಸರ ಆಗುತ್ತೆ. ಹೋಗ್ಲಿ, ಕಾನೂನಾತ್ಮಕವಾಗಿ ಯಾರಿಗಾದರೂ ಬಡವರಿಗೆ ತೊಂದರೆ ಆಗ್ತಾ ಇದೆ, ಬಡವರಿಗೆ ಏನಂದ್ರೆ ಅಧಿಕಾರಿಗಳು ಕೆಲಸ ಮಾಡಿಕೊಡ್ತಾ ಇಲ್ಲ, ಬಡವರಿಗೆ ಯಾವುದಾದ್ರೂ ಸರ್ಟಿಫಿಕೇಟ್ ಕೊಡೋದ್ರಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ, ಹೋಗ್ಲಿ ಲಂಚವನ್ನು ತೆಗೆದುಕೊಳ್ತಿದ್ದಾರೆ, ಇಂಥದ್ದು ಏನಾದರೂ ಸಾರ್ವಜನಿಕರಿಗೆ ಸಹಕಾರಿ ಆಗುವಂಥದ್ದು ಏನಾದರೂ ಮಾಡ್ತಿದ್ದಾರಾ? ಇಲ್ಲ. ಅದು ಯಾವುದೋ ಒಂದು ಮೂವಿ ಬರುತ್ತೆ, ಆ ಮೂವಿ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದಲ್ಲಿ ಫ್ಲೆಕ್ಸ್ ಅನ್ನು ಹಾಕಬೇಕು, ಹೋಗ್ಲಿ ಸಾರ್ವಜನಿಕರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಯಾವ್ದಾದ್ರು ಫ್ಲೆಕ್ಸ್ ಇತ್ತಾ? ಅದನ್ನೂ ಇಲ್ಲ. ಅಲ್ಲಿರುವಂಥದ್ದು ಕಲ್ಟ್ ಮೂವಿ. ಆ ಮೂವಿ ಚಲನಚಿತ್ರಕ್ಕೆ ಏನಂದ್ರೆ ಕಾರ್ಯಕ್ರಮವನ್ನ ನಿನ್ನೆ ಆಯೋಜನೆ ಮಾಡಿರ್ತಾರೆ ಶಿಡ್ಲಘಟ್ಟದಲ್ಲಿ. ಆ ಹೀರೋ ಬರೋ ಸಲುವಾಗಿ ಅವನಿಗೆ ಸ್ವಾಗತವನ್ನ ಕೋರಿಸುವಂತಹ ಸಲುವಾಗಿ ಹಾಕಿರುವಂತಹ ಫ್ಲೆಕ್ಸ್ ಅದು.